ಜಾತಿ ರಾಜಕೀಯಕ್ಕೆ ದಿನೇಶ್ ಗುಂಡೂರಾವ್ ಬಲಿಯಾದ್ರ? ಗುಂಡೂರಾವ್ ಮುಸ್ಲಿಂ ಆಗಿದ್ರೆ ಮಂತ್ರಿಗಿರಿ ಸಿಗ್ತಾ ಇತ್ತ ಅನ್ನುವಂತಹ ಪ್ರಶ್ನೆ. ಜಾತಿ ರಾಜಕೀಯಕ್ಕೆ ದಿನೇಶ್ ಗುಂಡೂರಾವ್ ಬಲಿಯಾದ್ರ ಅನ್ನುವಂಥದ್ದು. ಗುಂಡೂರಾವ್ ಮುಸ್ಲಿಂ ಆಗಿದ್ರೆ ಮಂತ್ರಿಗಿರಿ ಸಿಗ್ತಾ ಇತ್ತ ಅನ್ನುವಂತಹ ಪ್ರಶ್ನೆ. ಡಿಕೆ ಸಂಪುಟದಲ್ಲಿ ಜಾಗ ಪಡೆಯದ ದಿನೇಶ್ ಗುಂಡೂರಾವ್. ಕಾಂಗ್ರೆಸ್ ವಿರುದ್ಧ ಸಿಡಿದೆದ್ದ ದಿನೇಶ್ ಪತ್ನಿ ಟಬ್ಬು ರಾವ್. ಫೇಸ್ಬುಕ್ ಮೂಲಕ ಟಬ್ಬು ರಾವ್ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. 56 ವರ್ಷದ ನನ್ನ ಪತಿ ದಿನೇಶ್ ಓಲ್ಡ್ ಅಥವಾ ಯಂಗ್ ಮ್ಯಾನ್ ಅಂತ ಪ್ರಶ್ನೆ ಮಾಡಿದ್ದಾರೆ. ಕಾಂಗ್ರೆಸ್ಗಾಗಿ 34 ವರ್ಷ ದುಡಿದಿದ್ದರ ಪ್ರತಿಫಲ ಇದೇನಾ? ಯಾಕೆ ಸಂಪುಟದಿಂದ ಕೈ ಬಿಟ್ರು ಅಂತ ಟಬ್ಬು ರಾವ್ ಪ್ರಶ್ನೆಯನ್ನ ಮಾಡಿದ್ದಾರೆ. ಇಲ್ಲಿ ನಡೆಯೋದು ಜಾತಿ ರಾಜಕೀಯ ಮಾತ್ರ, ಕೆಲಸ ಅಲ್ಲ ಗರಂ ಆಗಿರುವಂಥದ್ದು. ಪಕ್ಷದ ಕಷ್ಟದ ದಿನಗಳಲ್ಲೂ ನಿಷ್ಠೆಯಿಂದ ಇದ್ದಿದ್ದೇ ತಪ್ಪಾಯ್ತಾ? ಎಕ್ಸ್ನಲ್ಲಿ ಅಸಮಾಧಾನ ತೋಡಿಕೊಂಡ ಟಬ್ಬು ರಾವ್, ದಿನೇಶ್ ಗುಂಡೂರಾವ್ ಅವರ ಪತ್ನಿ. ಬ್ರಾಹ್ಮಣರಿಗಿಲ್ಲದ ಸಂಪುಟ ರಚಿಸಿದ ಸಿಎಂ ಡಿಕೆ ಶಿವಕುಮಾರ್. ಡಿಕೆ ಸಂಪುಟದ 33 ಸಚಿವರ ಪೈಕಿ ಒಬ್ಬರು ಕೂಡ ಬ್ರಾಹ್ಮಣರು ಇಲ್ಲ. ಬ್ರಾಹ್ಮಣರ ಕಡೆಗಣನೆ, ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಸಿಟ್ಟು. ಇನ್ನು ಜಾತಿ ರಾಜಕೀಯಕ್ಕೆ ದಿನೇಶ್ ಗುಂಡೂರಾವ್ ಬಲಿಯಾದ್ರ ಅನ್ನುವಂಥದ್ದು. ದಿನೇಶ್ ಗುಂಡೂರಾವ್ ಮುಸ್ಲಿಂ ಆಗಿದ್ರೆ ಮಂತ್ರಿಗಿರಿ ಸಿಗ್ತಾ ಇತ್ತ ಅನ್ನುವಂತಹ ಪ್ರಶ್ನೆ ಕೂಡ ಆಗಿದೆ. ಡಿಕೆ ಸಂಪುಟದಲ್ಲಿ ಜಾಗ ಪಡೆಯದ ದಿನೇಶ್ ಗುಂಡೂರಾವ್. ಕಾಂಗ್ರೆಸ್ ವಿರುದ್ಧ ಇದೀಗ ಸಿಡಿದೆದ್ದಿರುವಂಥದ್ದು ದಿನೇಶ್ ಗುಂಡೂರಾವ್ ಅವರ ಪತ್ನಿ ಟಬ್ಬು ರಾವ್. ಕಾಂಗ್ರೆಸ್ ವಿರುದ್ಧ ಈಗ ಸಿಡಿದೆದ್ದಿದ್ದಾರೆ. ಬ್ರಾಹ್ಮಣರ ಕಡೆಗಣನೆ ಆಗಿರುವಂಥದ್ದು. ಫೇಸ್ಬುಕ್ ಮೂಲಕ ಟಬ್ಬು ರಾವ್ ಅವರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. 56 ವರ್ಷದ ನನ್ನ ಪತಿ ದಿನೇಶ್ ಅವರು ಓಲ್ಡ್ ಅಥವಾ ಯಂಗ್ ಮ್ಯಾನ್ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಕಾಂಗ್ರೆಸ್ಗಾಗಿ ಸತತ 34 ವರ್ಷದಿಂದ ದುಡಿತಾ ಇರುವಂಥದ್ದು. ಇದೇನಾ ಪ್ರತಿಫಲ ಅಂತ ಪ್ರಶ್ನೆಯನ್ನ ಕೂಡ ಮಾಡಿರುವಂಥದ್ದು. ಯಾಕೆ ಸಂಪುಟದಿಂದ ಕೈ ಬಿಟ್ರು ಅಂತ ನೇರವಾಗಿಯೇ ಪ್ರಶ್ನೆಯನ್ನ ಮಾಡಿದ್ದಾರೆ. ಇಲ್ಲಿ ನಡೆಯೋದು ಜಾತಿ ರಾಜಕೀಯ ಮಾತ್ರ, ಕೆಲಸ ಅಲ್ಲ ಅನ್ನುವಂಥದ್ದು. ಪಕ್ಷದ ಕಷ್ಟದ ದಿನಗಳಲ್ಲೂ ಕೂಡ ನಿಷ್ಠೆಯಿಂದ ಇದ್ದಿದ್ದೇ ತಪ್ಪಾಯ್ತಾ ಅಂತ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ. ಈ ರೀತಿಯಾಗಿ ಎಕ್ಸ್ನಲ್ಲಿ ಅಸಮಾಧಾನವನ್ನ ತೋಡ್ಕೊಂಡಿರುವಂಥದ್ದು ಟಬ್ಬು ರಾವ್. ದಿನೇಶ್ ಗುಂಡೂರಾವ್ ಅವರ ಪತ್ನಿ, ಬ್ರಾಹ್ಮಣರಿಲ್ಲದ ಸಚಿವ ಇನ್ನು ಸಂಪುಟವನ್ನ ರಚಿಸಿರುವಂಥದ್ದು ಡಿಕೆ ಶಿವಕುಮಾರ್ ಅವರು. ಅತ್ತ ಪತ್ನಿ ಅಸಮಾಧಾನ, ಇತ್ತ ಪತಿ ಗುಂಡೂರಾವ್ ಬೇಸರ. ಮೊದಲ ಬಾರಿಗೆ ಬ್ರಾಹ್ಮಣರಿಗೆ ಸಂಪುಟದಲ್ಲಿ ಸ್ಥಾನ ನೀಡಿಲ್ಲ. ಯಾಕೆ ಸಚಿವ ಸ್ಥಾನ ನೀಡಿಲ್ಲ ಎಂಬ ಕಾರಣ ಹೇಳಬೇಕಾಗಿತ್ತು. ನಾನು ಪಕ್ಷನಿಷ್ಠ, ಯಾರನ್ನೂ ಕೂಡ ಭೇಟಿ ಮಾಡಿಲ್ಲ, ಮಾತನಾಡಿಲ್ಲ. ಅಶ್ವವೇಗ ನ್ಯೂಸ್ನಲ್ಲಿ ಬೇಸರ ಹೊರಹಾಕಿದ ಗುಂಡೂರಾವ್. ಅತ್ತ ಪತ್ನಿ ಅಸಮಾಧಾನ, ಇತ್ತ ಪತಿ ಗುಂಡೂರಾವ್ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಮೊದಲ ಬಾರಿಗೆ ಬ್ರಾಹ್ಮಣರಿಗೆ ಸಂಪುಟದಲ್ಲಿ ಸ್ಥಾನ ನೀಡಿಲ್ಲ. ಯಾಕೆ ಸಚಿವ ಸ್ಥಾನ ನೀಡಿಲ್ಲ ಎಂಬ ಕಾರಣ ಹೇಳಬೇಕಾಗಿತ್ತು ಅನ್ನುವಂಥದ್ದು ಈಗ ಗುಂಡೂರಾವ್ ಅವರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಅಶ್ವವೇಗ ನ್ಯೂಸ್ನಲ್ಲೂ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ನನಗೆ ಅದು ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ನನಗೆ ಅದೇ ಒಂದೇ ನಾನೇನು ಮಂತ್ರಿ ಆಗಲೇಬೇಕು ಅಂತ ಆ ಥರ ಏನು ವಿಷಯ ಏನಲ್ಲ. ಯಾಕೆಂದರೆ ಹಿಂದೆ ಸಿದ್ದರಾಮಯ್ಯ ಸರ್ಕಾರದಲ್ಲೂ ಕೂಡ 3 ವರ್ಷ ಆದಮೇಲೆ ನಾನೇ ಪಕ್ಷದ ಕೆಲಸ ಮಾಡ್ತೀನಿ ಅಂತ ಸ್ವಯಂ ಪ್ರೇರಣೆಯಿಂದ ಬಿಟ್ಟು ಹೋಗಿರೋನು. ಅದರಿಂದ ಮಂತ್ರಿ ಸ್ಥಾನ ಇಲ್ದೇ ನಾವು ಇರೋಕ್ಕಾಗಲ್ಲ ಅಂತ ಏನಲ್ಲ. ಆದರೆ ನನಗಿನ್ನೂ ಯಾಕೆ ತೆಗ್ದಿದ್ದೀವಿ ಅಂತ ನಮಗೆ ಸ್ಪಷ್ಟವಾದಂಥ ಒಂದು ಕಾರಣಗಳು ಏನು ನಮಗೇನು ಹೇಳಿಲ್ಲ. ಅದು ಒಂದೇ ಇರುವಂಥ ನೋವು ಬಿಟ್ಟರೆ ಮಂತ್ರಿ ಸ್ಥಾನ ಹೋಗಿದೆ ಅಂತ ನೋವೇನಿಲ್ಲ. ಏನಕ್ಕೋಸ್ಕರ ತೆಗೆದು ಏನು ಕಾರಣ ಅದ್ರ ಬಗ್ಗೆ ಯಾವುದೇ ರೀತಿಯ ಒಂದು ಮಾತು ಕೊಡ್ತಾ ಏನು ಹೇಳಿ, ಅದೇ ಒಂದು ನೋವಿನ ವಿಷಯ. ಆದರೆ ನಾವೆಲ್ಲ ಪಕ್ಷದ ಶಿಸ್ತಿನ ಸಿಪಾಯಿಗಳು. ಆ ವಿಚಾರದಲ್ಲಿ ನಾವೇನು ಕಾಂಪ್ರಮೈಸ್ ಆಗೋದಿಲ್ಲ. ಪಕ್ಷ ಮುಖ್ಯ. ಇಲ್ಲ ಯಾರು ಕಮ್ಯುನಿಟಿ ವಿಚಾರದಲ್ಲಿ ಇಡೀ ಸಚಿವ ಸಂಪುಟದಲ್ಲಿ ನಮ್ಮ ಕಮ್ಯುನಿಟಿಯ ಆಧಾರದಲ್ಲಿ ಯಾರಿಗೂ ಕೂಡ ಸಿಕ್ಕಿಲ್ಲ. ಎಕ್ಸ್ಪೆಕ್ಟೇಷನ್ ಇದ್ದಿದ್ದೆ ತಮ್ಮ ಹೆಸರು. ಸೊ ಈ ಬಾರಿ ನೋಡೋದಾದ್ರೆ ಆ ಬ್ರಾಹ್ಮಣ ಕಮ್ಯುನಿಟಿಯಲ್ಲಿ ಯಾರಿಗೂ ಸಿಕ್ಕಿಲ್ಲ. ಇದುವರೆಗೂ ಕೂಡ ಬ್ರಾಹ್ಮಣ ಸಮುದಾಯದ ಇಲ್ಲದೆ ಸಂಪುಟ ಇರ್ಲಿಲ್ಲ. ಇದುವರೆಗೂ ಇರ್ಲಿಲ್ಲ. ಹೌದು, ನೀವು ಹೇಳ್ದಂಗೆ